ದೇಶದಲ್ಲಿ ಜೊತೆಗೆ ರಾಜ್ಯದಲ್ಲಿ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಸೊ ಜನಸಾಮಾನ್ಯರು ಬದುಕೋದು ಹೆಂಗೆ ಅಂದರೆ ಏನು ಸರ್, ಅವ್ರ ಬೆಲೆ ಮಾತ್ರ ಜಾಸ್ತಿ ಮಾಡ್ತಾರೆ, ಸ್ಯಾಲ್ರಿ ಮಾತ್ರ ಜಾಸ್ತಿ ಮಾಡಿಲ್ಲ. ಸ್ಯಾಲ್ರಿ ಅಷ್ಟೇ ಇದೆ, ಬೆಲೆ ಮಾತ್ರ ಜಾಸ್ತಿ ಆಗ್ತಿದೆ. ಹಿಂಗಿದ್ದಾಗ ನಾವೇನು ಮಾಡೋಕ್ಕಾಗುತ್ತೆ? ಅದನ್ನು ಅವರು ಅರ್ಥ ಮಾಡ್ಕೋಬೇಕಲ್ಲ. ಒಂದು ಸ್ಯಾಲ್ರಿನ ಇನ್ಕ್ರಿಮೆಂಟ್ ಮಾಡಬೇಕು, ಇಲ್ಲ ಗೌರ್ಮೆಂಟಿಂದ ಹೇಳಬೇಕು, ಇಲ್ಲ ಗೌರ್ಮೆಂಟಿಂದ ದಿನಬಳಕೆ ವಸ್ತುಗಳ ಮೇಲೆ ಪ್ರೈಸ್ ಕಡಿಮೆ ಮಾಡಬೇಕು. ಅದಿಲ್ಲ ಇದು ಇಲ್ಲ ಅಂತಂದರೆ ಬರೋ ಸ್ಯಾಲ್ರಿಲಿ ಮೊದಲೇ ನಮಗೆ ಇಷ್ಟು ಕಮಿಟ್ಮೆಂಟ್ ಅಂತ ಇರುತ್ತೆ, ಅದರಲ್ಲಿ ದಿಢೀರಂತ ಪ್ರೈಸ್ ಜಾಸ್ತಿ ಮಾಡಿದ್ರೆ ಅವರು ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಈಗ ಯಾವ್ಯಾವ ಬೆಲೆ ಏರಿಕೆ ಆಗಿದೆ ನಿಮ್ಮ ಪ್ರಕಾರ? ಸ್ಪೈಸಸ್ ಜಾಸ್ತಿ ಆಗಿದೆ, ಗ್ಯಾಸ್ ಜಾಸ್ತಿ ಆಗಿದೆ, ದಿನ ಓಡಾಡ್ತಿರ್ತೀವಲ್ಲ. ಈಗ ಅದ್ರ ಜೊತೆಗೆ ಈ ಬೆಲೆ ಏರಿಕೆ ಜೊತೆಗೆ ಈಗ ಸಿಲಿಂಡರ್ ಸಮಸ್ಯೆ ಜಾಸ್ತಿ ಆಗ್ತದೆ. ಸಿಲಿಂಡರ್ ಸಮಸ್ಯೆ ಈಗ ಮತ್ತೆ ಅದೊಂದು ಹೊಸ್ದಾಗಿ ಮಾಡಿದ್ದಾರೆ, ಏನು ಮಾಡೋಕ್ಕಾಗುತ್ತೆ? ಸೊ ಈಗ ನೀವು ಅಂದರೆ ಹೋಟೆಲ್ ಯೂಸ್ ಮಾಡ್ತಾರೆ ಅಥವಾ ಸದ್ಯ ಮನೇಲೇ ಸರ್ ಊಟ ಮಾಡೋದು. ಬಟ್ ಈ ರೀತಿ ಹೋಟೆಲ್ಗಳಿಗೆ ಊಟ ಬೀಳುತ್ತಲ್ಲ? ಖಂಡಿತ ಹೊಡ್ತಾ ಬೀಳುತ್ತೆ ಸರ್. ಏನಂದರೆ ಇವರು ಇಷ್ಟು ಬಜೆಟಲ್ಲಿ ಇಷ್ಟು ಅಂತ ಏನು ಒಂದು ಪ್ಲ್ಯಾನ್ ಇಟ್ಕೊಂಡಿರ್ತಾರೆ, ಕಮಿಟ್ಮೆಂಟ್ ಏನಿರುತ್ತೆ, ಅದು ಮತ್ತೆ ಜಾಸ್ತಿ ಆಯಿತು ಅಂದರೆ ಪಾಪ ಅವ್ರ ತಾನು ಏನು ಮಾಡೋಕ್ಕಾಗುತ್ತೆ? ಜೊತೆಗೆ ಸಾಕಷ್ಟು ಜನ ಪಿ ಜಿಯಲ್ಲಿ ಇರ್ತಾರೆ, ಹೌದು, ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ? ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಸರ್. ಈಗ ಇದ್ಕಿದ್ದಂಗೆ ಇವ್ರು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಅವ್ರ ತಾನು ಏನು ಮಾಡೋಕ್ಕಾಗುತ್ತೆ? ಗ್ಯಾಸ್ ಜಾಸ್ತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವರು ಊಟದ ರೇಟ್ನ ಜಾಸ್ತಿ ಮಾಡಿದ್ರೆ ದಿನ ಊಟ ನಂಬ್ಕೊಂಡಿರ್ತಾರಲ್ಲ, ಅವ್ರ ಕತೆ ಹೇಳಿ. ಅಲ್ಲ, ಯಾಕೆ ಸರ್ಕಾರಗಳು ಯಾಕೆ ಈ ರೀತಿ ಮಾಡ್ತಾರೆ? ಸರ್ಕಾರಗಳು ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ ನಮ್ಮದೇ ತಪ್ಪಿರುತ್ತೆ. ಕರೆಕ್ಟಾಗಿ ನಾವೇ ಆಯ್ಕೆ ಮಾಡಿರಲ್ಲ. ಈಗ ನಾವೇ ಆಯ್ಕೆ ಮಾಡಿಬಿಟ್ಟು ನಾವು ಅವ್ರು ಸರಿ ಮಾಡ್ತಿಲ್ಲ, ಇವ್ರು ಸರಿ ಮಾಡ್ತಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ? ನಮ್ಮದೇ ತಪ್ಪಿರುತ್ತೆ ಅಲ್ವಾ? ನಾವು ಅದನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಉತ್ತರ ಕೊಡಲ್ಲ. ಈಗ ಕೇಂದ್ರದಲ್ಲಿ BJP ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್. ಆದರೂ ಯಾಕೆ ಜನರಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ? ಸರ್ಕಾರಗಳು ಹೊಂದಾಣಿಕೆಯಿಂದ ಕೆಲಸ ಮಾಡಲೇಬೇಕಲ್ವಾ ಸರ್ ನಾವೇ ಸೆಲೆಕ್ಟ್ ಮಾಡಿರೋದಂದರೆ ನಾವು ಅವರು ಓಟ್ ಕೇಳಕ್ಕೆ ಬಂದಾಗ ಅವ್ರು ಹೆಂಗೆ ಕೇಳ್ತಾರೆ, ನಾವು ಅದನ್ನು ಕೇಳಿದಾಗ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಹೇಳಿ? ಅದೆಲ್ಲ ನಿಮಗೆ ಚಾನಲ್ ಅವ್ರಿಗೆ ಗೊತ್ತಲ್ಲ. ನೀವು ಅಂದರೆ ಜನರು ಯಾವ ರೀತಿಯಾಗಿ ಜನರು ಕರೆಕ್ಟಾಗಿ ಕೆಲಸ ಯಾರು ಮಾಡಿದ್ದಾರೆ ಅವ್ರನ್ನ ಗೆಲ್ಲಿಸ್ಬೇಕು, ಆಯ್ಕೆ ಮಾಡಬೇಕು. ಅವನ್ನ ಬಿಟ್ಬಿಟ್ಟು ಸುಮ್ಮನೆ ಆಯ್ಕೆ ಮಾಡೋದಿದೆ. ಈಗ ಹಿಂಗೆ ಆಗ್ತಿದೆಯಲ್ಲ, ಹಿಂಗೆ ಆಗೋದು. ಆ ಕಡೆ ಲೇಡೀಸ್ಗೆ ಬಸ್ ಫ್ರೀ ಮಾಡಿದ್ದಾರೆ, ನಮಗೆಲ್ಲ ಜಾಸ್ತಿ ಮಾಡಿದ್ದಾರೆ, ಎಲ್ಲದ್ರ ಮೇಲೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ಫ್ರೀ ಕೊಟ್ಬಿಟ್ಟು ಇಲ್ಲಿ ಕೀಳ್ತಿದ್ದಾರೆ. ಆ ಜನಗಳಿಗೆ ಗೊತ್ತಿಲ್ವಾ? ಅವಶ್ಯಕತೆ ಇತ್ತು ಫ್ರೀ ಮಾಡೋದು ಅಲ್ಲ, ಅದೇನೇ, ಅದೆಲ್ರಿಗೂ ಗೊತ್ತಿದೆ. ಎಷ್ಟೋ ಜನ ಹಿಂಗೆ ಲೇಡೀಸೇ ಹೇಳಿದ್ದಾರೆ, ಫ್ರೀ ಬಸ್ ಬೇಡ, ನಾವು ದುಡ್ಡು ಕೊಟ್ಟೆ ಟ್ರಾವೆಲ್ ಮಾಡ್ತೀವಿ, ಅದನ್ನು ಕ್ಯಾನ್ಸಲ್ ಮಾಡಿ, ಬೆಲೆ ಬೇರೆ ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಕಡಿಮೆ ಮಾಡಿ ಅಂತ ಅವರೇ ಹೇಳ್ತಿದ್ದಾರೆ. ಹಾಗಿರ್ಬೇಕಾದ್ರೆ ಕಡಿಮೆ ಅದನ್ನು ಫ್ರೀ ಮಾಡಿರೋದನ್ನು ಕ್ಯಾನ್ಸಲ್ ಮಾಡ್ಬೋದಲ್ವಾ? ಸಿದ್ದರಾಮಯ್ಯ ಹೇಳ್ತಾರೆ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಇವೆಲ್ಲ ಅದೇ ನಮ್ಮ ಜೀವ ಹೆಂಡಕ್ಕೆ ಕಂಟಿನ್ಯೂ ಮಾಡ್ತಾರೆ. ನಮ್ಮ ಜೀವ ಹೆಂಡ್ತಿದ್ದಾರೆ ತಾನೆ. ಈಗ ನಿಮಗಾದರೂ ಅಷ್ಟೇ ತಾನೆ. ನೀವು ಏನು ರಿಚ್ ಅಲ್ಲ, ಮಿಡಲ್ ಕ್ಲಾಸೇ. ನಿಮಗೂ ಇಷ್ಟು ಸ್ಯಾಲ್ರಿ ಬರುತ್ತೆ, ಇಷ್ಟು ಕಮಿಟ್ಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ತಾನೇ ನೀವು. ಅಲ್ಲ, ಈಗ ನಿಮ್ಮ ಪ್ರಕಾರ ಫ್ರೀ ಕೊಡೋದು ತಪ್ಪ ಅಥವಾ ಸರಿ? ಏನಕ್ಕೆ ಫ್ರೀ ಕೊಡ್ಬೇಕು ಸರ್? ಏನಕ್ಕೆ ಫ್ರೀ ಕೊಡ್ಬೇಕು ಹೇಳಿ? ಏನು ಬಸ್ಸಲ್ಲಿ ಬರೀ ಲೇಡೀಸೇ ಓಡಾಡ್ತಾರ? ಜೆಂಟ್ಸ್ ಯಾರು ಓಡಾಡೋದೇ ಇಲ್ವಾ? KSRTC BMTCಯಲ್ಲಿ ಫ್ರೀ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಏನಂದರೆ ಫ್ರೀ ಮಾಡೋದು ಬಿಟ್ಬಿಟ್ಟು ಈಗ ದಿನಬಳಕೆ ವಸ್ತುಗಳು ಏನು ಬೆಲೆ ಜಾಸ್ತಿ ಮಾಡಿದ್ದಾರೆ ಅದರಲ್ಲೇ ಸ್ವಲ್ಪ ಕಡಿಮೆ ಮಾಡಿದ್ರೆ ನಮಗೂ ಯೂಸ್ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.